Greetings in the name of Jesus Christ our Lord. For our meditation, may I read to you from St. Paul's letter, chapter 14, verse 4. Who are you to pass judgment on the servant of another? It is before his own master that he stands or falls, and he will be upheld. For the Lord is able to make him stand. ರೋಮಾಪುರದವರಿಗೆ ಬರೆದ ಪತ್ರಿಕೆ 14ನೇ ಅಧ್ಯಾಯ 4ನೇ ವಚನ. ಮತ್ತೊಬ್ಬನ ಸೇವಕನ ವಿಷಯವಾಗಿ ತೀರ್ಪು ಮಾಡುವುದಕ್ಕೆ ನೀನು ಯಾರು? ಅವನು ನಿರ್ದೋಷಿಯಾಗಿ ನಿಂತರೂ ದೋಷಿಯಾಗಿ ಬಿದ್ದರೂ ಅವನು ಅವನ ಯಜಮಾನನಿಗೆ ಸೇರಲ್ಪಟ್ಟವನು. ಅವನು ನಿರ್ದೋಷಿಯಾಗಿ ನಿಲ್ಲಿಸಲ್ಪಡುವನು. ಅವನನ್ನು ನಿಲ್ಲಿಸುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ಅರಗೆನ್ಸ್ ಟು ಬಿ ಅವಾಯ್ಡೆಡ್. ಅಹಂಕಾರವನ್ನು ತಡೆಗಟ್ಟುವುದು. ಹಿಯರ್ is an echo of the Lord's teaching in whatever Paul is saying in verse 4. What is that? In Matthew 7:1, Jesus said, "Judge not, that you may not be judged also." It's an echo of what Jesus has said. ಈ ಓದಿದ ವಾಕ್ಯಗಳು ಪ್ರಭು ಯೇಸು ಕ್ರಿಸ್ತನು ಮತ್ತಾಯನ ಬರೆದ ಸುವಾರ್ತೆ 7:1 ತೀರ್ಪು ಮಾಡಬೇಡಿರಿ, ಹಾಗೆ ನಿಮಗೂ ತೀರ್ಪಾಗುವುದಲ್ಲ ಎಂಬುದರ ಪ್ರತಿಧ್ವನಿ ಅಲ್ಲವೇ, ಮರುಧ್ವನಿ. ಪೌಲನೇನು ಹೇಳ್ತಾ ಇದ್ದಾನೆ? ತೀರ್ಪು ಮಾಡುವುದಕ್ಕೆ ನೀನು ಯಾರು? ಮತ್ತೊಬ್ಬನ ವಿಷಯದಲ್ಲಿ ಸ್ವಾಮಿ ಹೇಳಿದಂಥ ವಾಕ್ಯದ ಪ್ರತಿಧ್ವನಿ, ಮರುಧ್ವನಿ ಇಲ್ಲಿ. Within any church for that matter, there are at least two, sometimes it may be more parties in a church. You go to any church, you will not find total unity. It's quite natural, isn't it? There are people who are very narrow in the church and those who are liberal. Two kinds of people at least. ನೀವು ಯಾವ ಸಭೆಗಾದರೂ ಹೋಗಿ, ಯಾವ ಒಂದು ವಾತಾವರಣದಲ್ಲಿದ್ದರೂ ಸಹ ಅಲ್ಲಿ ಸದಸ್ಯರ ವ್ಯತ್ಯಾಸಗಳಿಂದ ಕನಿಷ್ಠ 2 ಪಂಗಡ ಅಥವಾ ಗುಂಪುಗಳು ಕೆಲವೊಮ್ಮೆ 3-4 ಇರ್ತವೆ ಪಂಗಡಗಳು. ಕನಿಷ್ಠ ಇರಲಿಕ್ಕೆ ಸಾಧ್ಯ ಇಲ್ಲವೇ? ಕೆಲವರು ಸಂಪ್ರದಾಯಗಾರರು, ಕನ್ಸರ್ವೇಟಿವ್, ಆರ್ ಪೀಪಲ್ ಹೂ ಆರ್ ವೆರಿ ಕನ್ಸರ್ವೇಟಿವ್, ನ್ಯಾರೋ, ಸಂಪ್ರದಾಯವಾದಿಗಳು ಕೆಲವರು. ಮತ್ತಿತರರು ಉದಾರವಾದಿಗಳು. ಅದೆಲ್ಲ ಸಂಪ್ರದಾಯ ಬೇಡ, ಉದಾರವಾಗಿ ಮಾಡಬೇಕು, ಹೀಗೆ ಮಾಡಬೇಕು, ಹಾಗೆ ಮಾಡಬೇಕು. ಏನಾಗ್ತದೆ? ಸಂಪ್ರದಾಯವಾದಿಗಳು ಉದಾರವಾದಿಗಳನ್ನು ಖಂಡಿಸ್ತಾರೆ, ಇವರು ಅವರನ್ನು ಖಂಡಿಸ್ತಾರೆ. When there are two parties, conservative and liberal, one criticizes the other. Natural. Paul is trying to lay down a great principle here, as he always does. ಒಂದು ಗುಂಪು ಮತ್ತೊಂದು ಗುಂಪನ್ನು ಕಡೆಗಾಣಿಸುವುದರಿಂದ ಪೌಲನಲ್ಲಿ ಒಂದು ವಿಶೇಷವಾದ ತತ್ವವನ್ನು ಸ್ಥಾಪಿಸಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾನೆ. ವಿಶೇಷ ತತ್ವ ಏನದು? What is that principle that Paul is trying to bring? He says, what happens when we judge? That is the principle. ಆ ತತ್ವ ಏನಂದರೆ, ನಾವು ತೀರ್ಪು ಮಾಡಿದರೆ ಏನಾಗ್ತದೆ, ಅದರ ಪರಿಣಾಮವೇನೆಂಬುದಾಗಿ ಇಲ್ಲಿ ಆತನು ಸ್ಥಾಪಿಸ್ತಾ ಇದ್ದಾನೆ. ಇಫ್ ಯು ಆರ್ ಜಡ್ಜಿಂಗ್ ಸಂಬಡಿ, ವೆನೆವರ್ ಎನಿಬಡಿ ಈಸ್ ಜಡ್ಜಿಂಗ್ ಅನದರ್ ಪರ್ಸನ್, ದಟ್ ಪರ್ಸನ್ ಹೂ ಸಿಟ್ಸ್ ಆನ್ ಜಡ್ಜ್ಮೆಂಟ್ does not remember, generally does not remember that person is usurping the prerogatives of another person which is not his. Generally speaking, when we judge others, do we remember that it's not our business
So we are usurping others' prerogatives. For this he gives an example in verse 4 we have read. Who are you to judge another person's servant? 4ನೇ ವಚನದಲ್ಲಿ ಪೌಲನು ಹೇಳ್ತಾನೆ, ನಾವು ಇತರರನ್ನು ನ್ಯಾಯ ತೀರಿಸುವಾಗ ಅಥವಾ ತೀರ್ಪು ಮಾಡುವಾಗ ಸಾಧಾರಣವಾಗಿ ನಾವು ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳೋದಿಲ್ಲ. ಏನು? ತೀರ್ಪು ಮಾಡುವ ಹಕ್ಕು ನನ್ನದಲ್ಲ. ಇದನ್ನು ನಾನೇನು ಮಾಡ್ತಾಯಿದ್ದೇನೆ ಅಂದರೆ, ಇತರರ ಹಕ್ಕು, ಯಾರಿಗೋ ತೀರ್ಪು ಮಾಡುವ ಅಧಿಕಾರ ಇದ್ದರೆ ಅದನ್ನು ನಾವು ದುರಾಕ್ರಮಣ ಮಾಡ್ತೇವೆ. ಅಂದರೆ ಕಿತ್ಕೊಳ್ತೇವೆ, ಅವರಿಂದ ಕಸ್ಕೊಂಡು ನಾವು ತೀರ್ಮಾನ ಕೊಡ್ತಕ್ಕಂಥದ್ದು. ಅದಕ್ಕೆ ಕೇಳ್ತಾನೆ 4ನೇ ವಚನದಲ್ಲಿ, ಮತ್ತೊಬ್ಬನ ಸೇವಕನ ವಿಷಯವಾಗಿ ತೀರ್ಪು ಮಾಡುವುದಕ್ಕೆ ನಿನಗೆ ಯಾರು ಕೊಟ್ಟರು ಹಕ್ಕು? ನಮಗೆ ಜ್ಞಾಪಕ ಇರೋದಿಲ್ಲ ತೀರ್ಪು ಮಾಡಿದ್ರೆ ಏನಾಗ್ತದೆ ಎಂಬುದಾಗಿ. We should never forget that every Christian, every believer is a servant in Jesus Christ, servant of Jesus Christ. Who is the master? Jesus is the master. If you and I believe Jesus as our Savior, He is also our master. We should not forget that. Paul talks about it in all his letters. All the believers are servants or slaves of Jesus Christ. We should not forget that. For instance, how does he begin this letter, Romans, a great letter? He says, Paul, a servant of Jesus Christ. Paul, a slave of Jesus Christ. If Paul could say that, what about you and me? A great man like Paul is saying, I'm a servant of Jesus Christ. ಪ್ರತಿಯೊಬ್ಬ ವಿಶ್ವಾಸಿ, ಪ್ರತಿಯೊಬ್ಬ ಕ್ರೈಸ್ತನೂ ಸಹ ಯೇಸು ಕ್ರಿಸ್ತನ ದಾಸ ಅಥವಾ ಸೇವಕ. ಅನುಯಾಯಿಗಳಾಗಿದ್ದೇವೆ, ನಾವು ಶಿಷ್ಯರಾಗಿದ್ದೇವೆ, ಆದರೆ ಆತನ ಅವರ ಸೇವಕರು, ನಾವು ದಾಸರಾಗಿದ್ದೇವೆ. ದಾಸನಿಗೆ ಯಜಮಾನ ಇರ್ತಾನಲ್ಲ, ನಮ್ಮ ಯಜಮಾನ ಯಾರು? ಯೇಸು ಕ್ರಿಸ್ತನೇ ಯಜಮಾನನು. ಪೌಲನು ಇಲ್ಲಿ ಹೇಳ್ತಾ ಇರೋದೇನೆಂದರೆ, ತನ್ನ ಪತ್ರಿಕೆಗಳಲ್ಲಿ ಎಲ್ಲ ಕಡೆಗಳಲ್ಲಿ ಅಲ್ಲಲ್ಲಿ ಎಲ್ಲ ಕ್ರೈಸ್ತರು ಯೇಸು ಕ್ರಿಸ್ತನ ಸೇವಕರು, ದಾಸರು, ಕೆಲಸಗಾರರೆಂಬುದಾಗಿ ಹೇಳ್ತಾ ಇದ್ದಾನೆ. ಉದಾಹರಣೆಗಾಗಿ ಈ ಒಂದು ವಿಶೇಷವಾದ ರೋಮಾಪುರದವರಿಗೆ ಬರೆದ ಪತ್ರಿಕೆ ಹೇಗೆ ಪ್ರಾರಂಭ ಮಾಡ್ತಾನೆ ಪೌಲನು? ಕರ್ತನಾದ ಯೇಸು ಕ್ರಿಸ್ತನ ಸೇವಕನಾದ ಪೌಲನು ನಾನು, ದಾಸನಾದ ಪೌಲನ್ ನಾನು. ಅಂಥ ಗಣ್ಯ ವ್ಯಕ್ತಿ ಪೌಲನು. ನಾನು ಯೇಸು ಕ್ರಿಸ್ತನ ದಾಸ ಸೇವಕ ಅಂದರೆ ನೀವು ನಾನು ಯಾರು? ನಾವೆಲ್ಲರೂ ಯೇಸು ಕ್ರಿಸ್ತನ ಸೇವಕರು, ದಾಸರು. ಈ ಕಾರಣದಿಂದ ನಮ್ಮ ಯಜಮಾನ ಯೇಸು ಕ್ರಿಸ್ತನೇ. ತೀರ್ಪು ಯಾರಿಗೆ ಹಕ್ಕು? ಯಜಮಾನನಿಗೆ. ದೇರ್ಫೋರ್ ಹೂ ಹ್ಯಾಸ್ ದ ರೈಟ್ ಟು ಜಡ್ಜ್? ಓನ್ಲಿ ದ ಮಾಸ್ಟರ್ ಹ್ಯಾಸ್ ದ ಜಡ್ಜ್ ದ ರೈಟ್. We are answerable to God. We should never forget. We are answerable to our Master, Jesus Christ. Therefore, it is not open for us to criticize and condemn, make fun of others. ಈ ತತ್ವದ ಅರ್ಥವೇನು? ಪ್ರತಿಯೊಬ್ಬನು ದೇವರಿಗೆ ಉತ್ತರಿಸುವ ಹಂಗಿನಲ್ಲಿದ್ದಾನೆ. ಯು ಅಂಡ್ ಐ, ಪ್ರತಿಯೊಬ್ಬೊಬ್ಬರು ದೇವರಿಗೆ ನಾವು ಉತ್ತರ ಕೊಡುವ ಒಂದು ಸ್ಥಾನ, ಒಂದು ಹಂಗಲ್ಲಿದ್ದೇವೆ. ಅದರಿಂದ ಟೀಕಿಸುವುದು, ಖಂಡಿಸುವುದು ನಮ್ಮ ಜವಾಬ್ದಾರಿಕೆ ಅಲ್ಲ, ನಮ್ಮ ಯಜಮಾನನ ಜವಾಬ್ದಾರಿಗೆ. ಯಾರ್ದು? ಯೇಸು ಕ್ರಿಸ್ತನದು, ದೇವರದೆಂಬುದಾಗಿ ನಾವು ತಿಳ್ಕೊಳ್ಬೇಕು. ಅದು ನನ್ನ ಜವಾಬ್ದಾರಿಕೆ ಅಲ್ಲ. ಹೌದು, ಕೆಲವೊಮ್ಮೆ ನಾವು ಒಬ್ಬೊಬ್ಬರನ್ನು ನಾವು ಎಚ್ಚರಿಸಬೇಕಾಗ್ತದೆ. There may be a time when we have to encourage or warn somebody. That's not judgment. ಎಚ್ಚರಿಕೆ ಮಾಡುವುದು ತೀರ್ಪಲ್ಲ ಎಂಬುದಾಗಿ ನಾವು ಮರೆಯಬಾರದು. If we judge, if we criticize, condemn, what are we doing? We are usurping the rightful authority of our Master, God, Jesus, and we are taking into our own hands. That's why it says, who are you, in verse 4, to judge the servant of another master? ಒಂದು ವೇಳೆ
ನಾವು ಇತರರನ್ನು ಟೀಕೆ ಮಾಡಿ, ಇತರರನ್ನು ಖಂಡಿಸಿ ಅವರ ಮೇಲೆ ತೀರ್ಪು ಮಾಡ್ತಾ ಇದ್ದರೆ ಏನು ಮಾಡ್ತಾ ಇದ್ದೇವೆ? ನಾವು ದೇವರ ಹಕ್ಕನ್ನೇ ದುರಾಕ್ರಮಣ ಮಾಡ್ತಾ ಇದ್ದೇವೆ. ಯಜಮಾನನಿಗೆ ಸಂಬಂಧಪಟ್ಟ ಹಕ್ಕನ್ನು ನಾವು ಕಸ್ಕೊಂಡು ನಾವೇ ಅದನ್ನು ಉಪಯೋಗಿಸುವುದರಿಂದ ತಪ್ಪು ಆಗ್ತದೆ ಎಂಬುದಾಗಿ ಪೌಲನು ಹೇಳಿ, ಇತರರೊಂದಿಗೆ ನಾವು ವರ್ತಿಸುವ ವಿಧಾನವೇನು? ಅವರ ಬಗ್ಗೆ ಕಾಳಜಿ ಇದೆಯಾ? ಅವರ ಬಗ್ಗೆ ಪ್ರೀತಿ ಚಿಂತೆಯಿಂದ ನಾವು ಯೋಚನೆ ಮಾಡ್ತೇವಾ? ಇದು ಬಹಳ ಮುಖ್ಯ. ಇದೇ ನಮ್ಮ ಶಿಷ್ಯತ್ವವನ್ನು ಬಹಿರಂಗಪಡಿಸುವಂಥದ್ದು. ದ ವೇ ವಿ ಲುಕ್ ಅಟ್ ಅದರ್ಸ್, ವೀಕ್ ಪೀಪಲ್, ದ ವೇ ವಿ ಟ್ರೀಟ್ ದೆಮ್ ಟೆಲ್ಸ್ ಅಸ್ ಅದರ್ಸ್ about our discipleship. Are we real disciples of Jesus? We are not masters, we are servants of Jesus Christ. If we have patience, we have tolerance, we know that people will stand before the master. I am not the master, I am not to judge. Verse 4. ನಮಗೆ ತಾಳ್ಮೆ ಸಹಿಷ್ಣುತೆ ಇದ್ದರೆ ತಪ್ಪು ಮಾಡುವವನು ಯಜಮಾನನ ಮುಂದೆ ನಿಲ್ತಾನೆಂಬುದಾಗಿ ನೆನೆಸ್ತೇವೆ ವಿನಃ ನಾವು ಅವರಿಗೆ ತೀರ್ಪು ಕೊಡ್ತೇವೆ ಎಂಬುದಾಗಿ ಎಂದಿಗೂ ನಾವು ತೀರ್ಮಾನ ಮಾಡುವುದಿಲ್ಲ. ವಾಟ್ ಇಸ್ ದ ಕನ್ಕ್ಲೂಷನ್? ದಿಸ್ ಇಸ್ arrogance, this has to be avoided. What Paul is saying. Leave the judgment to God. Jesus said it, Paul said it. It is God's business, it is the master's business, leave it to him. That's the conclusion. ಮುಕ್ತಾಯದಲ್ಲಿ ಏನು ಹೇಳ್ತಾನೆ? ಅಹಂಕಾರವನ್ನು ನಾವು ತ್ಯಜಿಸಬೇಕು. ಕಾರಣ ಅಹಂಕಾರವನ್ನು ತಡೆಗಟ್ಟಿದರೆ ತೀರ್ಪನ್ನು ನಾವು ದೇವರಿಗೆ ಬಿಡ್ತೇವೆ. ದೇವರಿಗೆ ಸಂಬಂಧಪಟ್ಟದನ್ನು ನಾವು ಕಸ್ಕೊಂಡು ದುರಾಕ್ರಮಣ ಮಾಡಿದರೆ ನಮಗೆ ಅಹಂಕಾರ ಹೆಚ್ಚಾಗ್ತದೆ. ನಮ್ಮದಲ್ಲ ಜವಾಬ್ದಾರಿಕೆ. ಕಾರಣ ನಮ್ಮ ಯಜಮಾನನು ಯೇಸು ಕ್ರಿಸ್ತನಾಗಿದ್ದಾನೆ. ತೀರ್ಪನ್ನು ದೇವರಿಗೆ ಒಪ್ಪಿಸುವ ಅದು ಆತನ ಹಕ್ಕು. ಲೆಟ್ ಅಸ್ ಸೇ ಇಟ್ ಈಸ್ ಗಾಡ್ಸ್ ಪ್ರೆರೋಗೇಟಿವ್ ಟು ಜಡ್ಜ್, ನಾಟ್ ಮೈನ್. ವಿ ಕ್ಯಾನ್ ಓನ್ಲಿ ಪ್ರೇ ಆ್ಯಂಡ್ ಆಸ್ಕ್ ಫಾರ್ ಪೇಷನ್ಸ್. ಲೆಟ್ ಅಸ್ ಬಿ ಪೇಷಂಟ್ ಟು ಅವರ್ ಫೆಲೋ ಬಿಲೀವರ್ಸ್ ಆ್ಯಂಡ್ ಒಬೀಡಿಯಂಟ್ ಟು ದ ಮಾಸ್ಟರ್. ನಮ್ಮ ಜೊತೆಯಲ್ಲಿರ್ತಕ್ಕಂಥ ಸಹೋದರ ಸಹೋದರಿಯರು, ಪ್ರತ್ಯೇಕವಾಗಿ ಬಲಹೀನರಿಗೆ ನಾವು ತಾಳ್ಮೆಯಿಂದ ಅವರನ್ನು ವರ್ತನೆ ಮಾಡಿ ಸಹಿಷ್ಣುತೆ ತೋರಿಸಿ ಯಜಮಾನನಾದ ಯೇಸು ಕ್ರಿಸ್ತನಿಗೆ ನಾವು ವಿಧೇಯರಾಗಿರುವಂತೆ ಸಹಾಯ ಮಾಡಲಿ ದೇವರು. ಪ್ರಾರ್ಥನೆ ಮಾಡೋಣ. ಲಾರ್ಡ್, ವಿ ಆಸ್ಕ್ ಫಾರ್ ಯುವರ್ ಗ್ರೇಸ್. ಬೈ ನೇಚರ್ ವಿ ಆರ್ ಆಲ್ ಪ್ರೌಡ್ ಪೀಪಲ್, ವಿ ಆರ್ arrogant people. We pass judgments, we think too much of ourselves. Please forgive us, have mercy on us. ತಂದೆಯಾದ ದೇವರೇ, ಸ್ವಾಭಾವಿಕವಾಗಿ ನಾವು ಗಮಂಡರು, ಅಹಂಕಾರಿಗಳು, ಇತರರನ್ನು ನಾವು ಟೀಕೆ ಮಾಡಿ ಖಂಡಿಸುವಂಥ ಸ್ವಭಾವ ಸಾಧಾರಣ. ನಮ್ಮನ್ನು ಕ್ಷಮಿಸೆಂದು ಬೇಡುತ್ತೇವೆ. ಪೌಲನು ಹೇಳಿರೋ ಪ್ರಕಾರ ತೀರ್ಪು ನಿನ್ನದು, ಹಕ್ಕು ನಮ್ಮದಲ್ಲ. ಇದನ್ನು ನಾವು ಕಸಕೊಳ್ಳಬಾರದು. As Paul has said, to judge is your prerogative, Lord. Let us not pluck it from your hands. Give us that grace. ತಂದೆಯಾದ ದೇವರೇ, ನಮಗೆ ಕ್ರೈಸ್ತರಾದ ಮೇಲೆ ತಾಳ್ಮೆ ಸಹಿಷ್ಣುತೆ ದಯಪಾಲಿಸಿ ಇತರರನ್ನು ನಾವು ಖಂಡಿಸದೆ ಅವರನ್ನು ಪ್ರೀತಿಸುವಂಥ ಸ್ವಭಾವವನ್ನು ಕೊಡು. ಹೆಲ್ಪ್ us to have the nature of loving weak believers and not to criticize them. Give us that grace. We offer this prayer in the blessed name of Jesus Christ our Lord. Amen. ಶೋಧನೆಯು ಬಂದು ಮೂತಿದಾಗಲು ಕಾರ್ಗತಾಲು ನಿನ್ನ ಸುತ್ತಿದಾಗಲು ಸ್ವಂತ ಬಲದಲ್ಲಿ
ಸೋತೋಗುವಿ ನಿಜಾನಿ ತಿಳಿದಿರು. ಯೇಸುವಿನ್ ಪಾದ ಸೇರು, ಯೇಸುವಿನ್ ರಕ್ತಾಶ್ರಯಿಸು, ಆತ ನಿನ್ನನ್ನು ಕಾಯುವ ಎಂದು ಕೈ ಬಿಡನು. Yield not to temptation, for yielding is sin. Each victory will help you some other to win. Fight manfully onward, dark passions subdue. Look ever to Jesus, He will carry you through. Ask the Savior to help you, comfort, strengthen and keep you. He is willing to aid you, He will carry you through. To him that overcometh, God giveth a crown. Through faith we shall conquer, though often cast down. He who is our Savior, our strength will renew. Look ever to Jesus, He will carry you through. Ask the Savior to help you, comfort, strengthen and keep you. He is willing to aid you, He will carry you through. ಭ್ರಮಿಸಿ ಆನಂದ ಪಾಡ್ವೆ ಕ್ರಿಸ್ತಾನ ಪ್ರೀತಿಯಲ್ಲಿ, ಆಲೋಚಿಸಿ ಧ್ಯಾನಿಸುವಾಗೆ ಸ್ತೋತ್ರವು ಉಕ್ಕುತ್ತೆ. ಎನ್ ಪಾಪ ಹೋಗಿರುತ್ತೆ ಶಿಲ್ಬೆಯ ಮೂಲವೇ, ಕರ್ತನಾದ ಯೇಸು ಸಾತ ಪ್ರಾಯಶ್ಚಿತ್ತ ಗೈದ. ಈ ಕೃಪೆಯು ಹೇಗೆ ಬಂತು ನನಗೆ ತಿಳಿಯದು. ಎನ್ ಹೃದಯ ಕಾರಾಗಿ ಹೋಯ್ತು, ಇದೆಂತಾಶ್ಚರ್ಯವು. ಎನ್ ಪಾಪ ಹೋಗಿರುತ್ತೆ ಶಿಲ್ಬೆಯ ಮೂಲವೇ, ಕರ್ತನಾದ ಯೇಸು ಸಾತ ಪ್ರಾಯಶ್ಚಿತ್ತ ಗೈದ. ಆಶ್ಚರ್ಯ ಕಾರ್ಯವಿದು ರಕ್ಷಾಣ್ಯ ಕಾರ್ಯವೇ, ಆತ್ಮನ ಕಾರ್ಯವಿದು ವಾಕ್ಯದ ಮೂಲವೇ. ಎನ್ ಪಾಪ ಹೋಗಿರುತ್ತೆ ಶಿಲ್ಬೆಯ ಮೂಲವೇ, ಕರ್ತನಾದ ಯೇಸು ಸಾತ
ಪ್ರಾಯಶ್ಚಿತ್ತ ಗೈದ